ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಓದು ಕರ್ನಾಟಕದ ದತ್ತಾಂಶವನ್ನು SATS ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ sts.karnataka.gov.in/DSERT ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ ಕಾಣುವಂತಹ DSERT ಪ್ರೋಗ್ರಾಮ್ ಅಂಡ್ ಆಕ್ಟಿವಿಟಿ ಅಲ್ಲಿರುವಂತಹ ಸೈನ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ SATS ನ DSERT ಪ್ರೋಗ್ರಾಮ್ಸ್ ಅಂಡ್ ಆಕ್ಟಿವಿಟೀಸ್ ಲಾಗಿನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ ಅಡ್ರೆಸ್ ಬಾರ್ ನಲ್ಲಿ sts.karnataka.gov.in/DSERT/ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಈ ಒಂದು SATS ನ DSERT ಪ್ರೋಗ್ರಾಮ್ಸ್ ಅಂಡ್ ಆಕ್ಟಿವಿಟೀಸ್ ಲಾಗಿನ್ ಪೇಜ್ ಗೆ ಬರ್ತೀರಾ. ಇದರಲ್ಲಿ ಪ್ರಪ್ರಥಮವಾಗಿ ಮುಖ್ಯೋಪಾಧ್ಯಾಯರು ಅಂದ್ರೆ ಶಾಲಾ ಲಾಗಿನ್ ಆಗಿ ಈ ಒಂದು ಓದು ಕರ್ನಾಟಕ ಪ್ರೋಗ್ರಾಂಗೆ ಶಿಕ್ಷಕರನ್ನ ಅಸೈನ್ ಮಾಡಬೇಕು. ಹಾಗಾಗಿ ಮುಖ್ಯೋಪಾಧ್ಯಾಯರು ಲಾಗಿನ್ ಆಗುವ ಸಂದರ್ಭದಲ್ಲಿ ಈ ಒಂದು ಲಾಗಿನ್ ಆಸ್ ಆಪ್ಷನ್ ನಲ್ಲಿ SATS ಯೂಸರ್ ನ ಈ ಒಂದು ಆಪ್ಷನ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅವಾಗ ನಿಮ್ಗೆ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ನೀವು ನಿಮ್ಮ ಶಾಲೆಯ SATS ಅನ್ನ ಲಾಗಿನ್ ಆಗುವ ಸಂದರ್ಭದಲ್ಲಿ ಯಾವ ಒಂದು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗ್ತಿರೋ ಅದೇ ಒಂದು ಯೂಸರ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಯಾವ ಒಂದು ಮೊಬೈಲ್ ನಂಬರ್ ಗೆ OTP ಹೋಯಿತು ಅನ್ನೋದು ಕೂಡ ನಿಮ್ಗೆ ಈ ಒಂದು SMS ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ನಂಬರ್ ಅಂತ ಅಂದ್ಬಿಟ್ಟು ಆ ಮೊಬೈಲಿನ ಕೊನೆಯ 4 ಸಂಖ್ಯೆಯನ್ನ ತೋರಿಸ್ತಾ ಇರುತ್ತೆ. ಆ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಯನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಮುಖ್ಯೋಪಾಧ್ಯಾಯರ ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವು ಮೊಬೈಲ್ ನಲ್ಲಿ ಏನಾದ್ರೂ ಲಾಗಿನ್ ಆಗಿದ್ರೆ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತಿರಲ್ಲ. ಸೊ ಈ ಒಂದು 3 ಗೆರೆಗಳುಳ್ಳ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ ನೀವು ಪ್ರಪ್ರಥಮವಾಗಿ ನಿಮ್ಮ ಶಾಲೆಯಲ್ಲಿ ಈಗಾಗಲೇ ಓದು ಕರ್ನಾಟಕದ ಪ್ರೋಗ್ರಾಮ್ ಅನ್ನ ಯಾರು ಮಾಡ್ತಿದ್ದಾರೆ ಆ ಶಿಕ್ಷಕರನ್ನ ಅಸೈನ್ ಮಾಡಬೇಕು. ಅಸೈನ್ ಮಾಡಲು ಈ ಮೆನುಗಳ ಪೈಕಿ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಟೀಚರ್ ನೇಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಟೀಚರ್ಗೆ ಓದು ಕರ್ನಾಟಕ ಪ್ರೋಗ್ರಾಮ್ ಅನ್ನ ಅಸೈನ್ ಮಾಡ್ತಿದ್ದೀರಿ. ಸೊ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಪಟ್ಟಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನೀವು ಈ ಒಂದು ಓದು ಕರ್ನಾಟಕ ಪ್ರೋಗ್ರಾಮ್ ಅನ್ನ ಯಾರಿಗೆ ಅಸೈನ್ ಮಾಡ್ತಿದ್ದೀರಿ ಆ ಶಿಕ್ಷಕರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೋಗ್ರಾಮ್ ನೇಮ್ ನಲ್ಲಿರುವ ಓದು ಕರ್ನಾಟಕ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಇರುವಂತಹ ಅಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಅಸೈನ್ ಅ ಟೀಚರ್ ಟು ಪ್ರೋಗ್ರಾಮ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಅಸೈನ್ಡ್ ಸಕ್ಸಸ್ಫುಲಿ ಅನ್ನೋ ಒಂದು ಗ್ರೀನ್ ಕಲರ್ ಮೆಸೇಜ್ ಜೊತೆಗೆ ಈ ಒಂದು ಲಿಸ್ಟ್ ಆಫ್ ಟೀಚರ್ಸ್ ಪ್ರೋಗ್ರಾಮ್ ಅಸೈನ್ಡ್ ಅನ್ನೋ ಒಂದು ಟೇಬಲ್ ನಲ್ಲಿ ನಿಮ್ಮ ಶಾಲೆಯಲ್ಲಿರುವ ಯಾವೆಲ್ಲಾ ಶಿಕ್ಷಕರಿಗೆ ಈ ಒಂದು ಓದು ಕರ್ನಾಟಕ ಪ್ರೋಗ್ರಾಮ್ ಅನ್ನ ಅಸೈನ್ ಮಾಡಿದಿರಿ ಆ ಶಿಕ್ಷಕರ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಸೈನ್ ಮಾಡಿದ ಮೇಲೆ ಅಸೈನ್ ಮಾಡಿರುವ ಶಿಕ್ಷಕರು ತಪ್ಪಾಗಿದೆ ಅಂತಂದ್ರೆ ಆಕ್ಷನ್ ಕಾಲಮ್ ನಲ್ಲಿ ರಿಮೂವ್ ಬಟನ್ ಇದೆ. ಆ ಒಂದು ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ರಿಮೂವ್ ಮಾಡಿ ನಂತರ ಸರಿಯಾದ ಟೀಚರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೋಗ್ರಾಮ್ ನೇಮ್ ಅನ್ನ ಓದು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ಒಂದು ಟೇಬಲ್ ನಲ್ಲಿ ಸರಿಯಾದ ಟೀಚರ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ಒಂದೇ ಸಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಲಾಗಿನ್ ಆಗಿ ಅಂದ್ರೆ HM ಲಾಗಿನ್ ಆಗಿ ಈ ಒಂದು ಪ್ರೋಗ್ರಾಮ್ಗೆ ಟೀಚರ್ ಅನ್ನ ಅಸೈನ್ ಮಾಡ್ಕೊಳ್ಬೇಕು. ಇದು ಒಂದ್ಸರಿ ಮಾತ್ರ ಆಗಿರುತ್ತೆ. ಇದನ್ನ ಅಸೈನ್ ಮಾಡಿದ್ರೆ ಮಾತ್ರ ಆ ಶಿಕ್ಷಕರು ಲಾಗಿನ್ ಆಗಿ ಅವರ ಪ್ರಾರಂಭಿಕ ಮೌಲ್ಯಮಾಪನ, ಮಧ್ಯಂತರ ಮೌಲ್ಯಮಾಪನ ಹಾಗೂ ಕೊನೆಯ ಮೌಲ್ಯಮಾಪನದ ದತ್ತಾಂಶವನ್ನ ಎಂಟ್ರಿ ಮಾಡ್ಲಿಕ್ಕಾಗುತ್ತೆ. ಸೊ ಮುಖ್ಯೋಪಾಧ್ಯಾಯರು ಅಸೈನ್ ಮಾಡಿದ ನಂತರ ಇಲ್ಲಿರುವಂತಹ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಅನ್ನ ಮಾಡಿ
ಮುಖ್ಯೋಪಾಧ್ಯಾಯರು ಅಸೈನ್ ಮಾಡಿರುವ ಶಿಕ್ಷಕರು ಪ್ರಾರಂಭಿಕ, ಮಧ್ಯಂತರ ಹಾಗೂ ಕೊನೆಯ ಮೌಲ್ಯಮಾಪನದ ದತ್ತಾಂಶವನ್ನ ಎಂಟ್ರಿ ಮಾಡಲು ಅವರ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡಿಕೊಂಡು sts.karnataka.gov.in/dscert/ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಗೆ SATS DSCRT ಪ್ರೋಗ್ರಾಮ್ಸ್ ಅಂಡ್ ಆಕ್ಟಿವಿಟೀಸ್ ಲಾಗಿನ್ ಪೇಜ್ ಬರುತ್ತೆ. ಇದರಲ್ಲಿ ಲಾಗಿನ್ ಆಸ್ ನಲ್ಲಿರುವಂತಹ ಬೈ ಡಿಫಾಲ್ಟ್ ಆಗಿ ಈ ಒಂದು ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಆಗಿರುತ್ತೆ. ಈ ಒಂದು ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಇದ್ದಾಗ ಈ ಒಂದು ಯೂಸರ್ ನೇಮ್ ನಲ್ಲಿ ನಿಮ್ಮ ವೈಯಕ್ತಿಕ KGAD ಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. OTP ಸೆಂಡ್ ಆಗುತ್ತೆ. ಆ ಒಂದು OTP ಯಾವ ಒಂದು ಮೊಬೈಲ್ ನಂಬರ್ ಗೆ ಹೋಯ್ತು ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗ್ತಿರತ್ತೆ. ಆ ಒಂದು OTP ಯನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ OTP ವೆರಿಫೈ ಆದ ನಂತರ ನಿಮ್ಗೆ ನಿಮ್ಮ ವೈಯಕ್ತಿಕ ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನೀವು ಮೊಬೈಲ್ ನಲ್ಲಿ ಏನಾದ್ರೂ ಲಾಗಿನ್ ಆಗಿದ್ರೆ ಈ ಒಂದು 3 ಗೆರೆಗಳುಳ್ಳ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಓದು ಕರ್ನಾಟಕ ಅನ್ನುವ ಒಂದು ಮೆನು ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಿಮ್ಗೆ ಈ ಒಂದು ಓದು ಕರ್ನಾಟಕ ಮೆನು ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮುಖ್ಯೋಪಾಧ್ಯಾಯರು ನಿಮ್ಮನ್ನ ಈ ಒಂದು ಓದು ಕರ್ನಾಟಕ ಕಾರ್ಯಕ್ರಮಕ್ಕೆ ಅಸೈನ್ ಮಾಡಿಲ್ಲ ಅಂತ ಅರ್ಥ. ಹಾಗಾಗಿ ನಿಮ್ಗೆ ಇಲ್ಲಿ ಮೆನು ಡಿಸ್ಪ್ಲೇ ಆಗ್ತಿರಲ್ಲ. ಅಸೈನ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಒಂದು ಓದು ಕರ್ನಾಟಕ ಮೆನು ಡಿಸ್ಪ್ಲೇ ಆಗುತ್ತೆ. ಈ ಒಂದು ಓದು ಕರ್ನಾಟಕ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಓದು ಕರ್ನಾಟಕ ಅಸೆಸ್ಮೆಂಟ್ ಅನ್ನುವ ಒಂದು ಮತ್ತೊಂದು ಮೆನು ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಮೌಲ್ಯಮಾಪನದ ಮಾಹಿತಿಯನ್ನ ಎಂಟ್ರಿ ಮಾಡಲು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಅಸೆಸ್ಮೆಂಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಪ್ರಾರಂಭಿಕ ಮೌಲ್ಯಮಾಪನನ, ಮಧ್ಯಂತರ ಮೌಲ್ಯಮಾಪನನ ಅಥವಾ ಕೊನೆಯ ಮೌಲ್ಯಮಾಪನನ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸೆಲೆಕ್ಟ್ ಲೆವೆಲ್ ಅನ್ನೋ ಆಪ್ಷನ್ ನಲ್ಲಿ ಬೇಸಿಕ್ ಲೆವೆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಒಂದು ಅಸೆಸ್ಮೆಂಟ್ ಯಾವ ಡೇಟ್ ಮಾಡಿದಿರಿ ಆ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಮಂತ್ ಅನ್ನ ಕೆಳಗಡೆ ಮೇಲ್ಗಡೆ ಈ ರೀತಿಯಾಗಿ ಈ ಒಂದು ಎರೋ ಮಾರ್ಕ್ ಗಳನ್ನ ಬಳಸಿಕೊಂಡು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಡೇಟ್ ಮೇಲೆ ಟ್ಯಾಪ್ ಮಾಡಿದಾಗ ನಿಮ್ಗೆ ಆ ಒಂದು ಡೇಟ್ ಸೆಲೆಕ್ಟ್ ಆಗುತ್ತೆ. ನಾ ಎಕ್ಸಾಂಪಲ್ ಆಗಿ ಇಲ್ಲಿ ನಿಮ್ಗೆ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರುವಂತಹ ತರಗತಿಯ SATS ನಲ್ಲಿರುವ ನಿಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತವೆ. ಈ ಒಂದು ಟೇಬಲ್ ನಲ್ಲಿ ಎಟ್ ಎ ಟೈಮ್ 10 ವಿದ್ಯಾರ್ಥಿಗಳು ಮಾತ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಒಂದು ಟೇಬಲ್ ನ ಮೇಲ್ಗಡೆ ಇರುವಂತಹ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ 500 ಎಂಟ್ರೀಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಆ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಟೇಬಲ್ ನಲ್ಲಿ ಎಟ್ ಎ ಟೈಮ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಆ ಇಂಡಿವಿಜುವಲ್ ಮಗುವಿನ ಮುಂದಿರುವಂತಹ ಮೌಲ್ಯಮಾಪನವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಇಂಡಿವಿಜುವಲ್ ಮಗುವಿನ ಮುಂದಿರುವ ಸ್ಯಾಂಪಲ್ ನಂಬರ್, ಬೇಸಿಕ್ ರೀಡಿಂಗ್, ನಂಬರ್ ರಿಕಗ್ನೈಸೇಷನ್ ಮತ್ತು ಬೇಸಿಕ್ ಆಪರೇಷನ್ಸ್ ನೀವು ನಿಮ್ಮ ಶಾಲಾ ಹಂತದಲ್ಲಿ ಮೌಲ್ಯಮಾಪನ ಮಾಡಿರುವ ಮಾಹಿತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಸಿಂಪಲ್ ನಂಬರ್ ನಲ್ಲಿ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಪೋಸ್ ಮಗು ಆಬ್ಸೆಂಟ್ ಇತ್ತು ಅಂತಂದ್ರೆ AB ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದಿನ ಬೇಸಿಕ್ ರೀಡಿಂಗ್ ಆಗಿರ್ಬೋದು, ನಂಬರ್ ರಿಕಗ್ನೈಸೇಷನ್ ಆಗಿರ್ಬೋದು ಮತ್ತೆ ಬೇಸಿಕ್ ಆಪರೇಷನ್ ನಲ್ಲಿರುವಂತಹ ಸೆಲೆಕ್ಟ್ ಆಪ್ಷನ್ ನಿಮ್ಗೆ ಹೈಡ್ ಆಗ್ಬಿಡುತ್ತೆ. ಸಪೋಸ್ ಮಗು ಪ್ರೆಸೆಂಟ್ ಇದ್ದು ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಆ ಮಗುವಿನ ಬೇಸಿಕ್ ರೀಡಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ನಂಬರ್ ರಿಕಗ್ನೈಸೇಷನ್ ನಲ್ಲಿ 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್ ಆರ್ ಬಿಗಿನರ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಬೇಸಿಕ್ ಆಪರೇಷನ್ಸ್ ನಲ್ಲಿ ಎಡಿಷನ್ ನಲ್ಲಿ ಆ ಮಗು ಎಡಿಷನ್ ಮಾಡ್ತಾ ಇತ್ತು ಅಂತಂದ್ರೆ ಕ್ಯಾನ್, ಇಲ್ಲ ಅಂತಂದ್ರೆ ಕೆನಾಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಬ್ಸ್ಟ್ರಾಕ್ಷನ್ ನಲ್ಲಿ ಕೂಡ ಕ್ಯಾನ್, ಕೆನಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಲ್ಟಿಪ್ಲಿಕೇಶನ್ ನಲ್ಲಿ ಕೂಡ ಸೇಮ್, ಡಿವಿಷನ್ ನಲ್ಲೂ ಕೂಡ ಸೇಮ್. ಈ ರೀತಿಯಾಗಿ ಇಂಡಿವಿಜುವಲ್ ಮಗುವಿನ ಮಾಹಿತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಹಿತಿಯನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಟೇಬಲ್ ನ ಕೆಳಗಡೆ ಇರುವ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಅವಾಗ ನಿಮ್ಗೆ ಮತ್ತೆ ಈ ಒಂದು ಸ್ಕ್ರೀನ್ ಗೆ ಬರ್ತೀರಾ. ಇಲ್ಲಿ ನೀವು ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಸೆಸ್ಮೆಂಟ್
ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಎಂಟ್ರಿ ಮಾಡಿರುವ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವು ಅರ್ಧಕ್ಕೆ ಬಿಟ್ಟಿದ್ರೆ ಇನ್ನುಳಿದ ಮಕ್ಕಳ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಡಿಸ್ಪ್ಲೇ ಆಗುತ್ತೆ. ಆ ಮಾಹಿತಿಯನ್ನ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕು. ನಂತರ ಕೊನೆಯದಾಗಿ ಎಲ್ಲ ಮಕ್ಕಳ ಮೌಲ್ಯಮಾಪನವನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಟೇಬಲ್ ನ ಕೆಳಗಡೆ ಇರುವಂತಹ ಫೈನಲ್ ಸಬ್ಮಿಟ್ ಕೊಟ್ಟಾಗ ಮಾತ್ರ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರುವ ಅಸೆಸ್ಮೆಂಟ್ ಟೈಪ್ ಎಂಟ್ರಿ ಮಾಡಿದ ಹಾಗೆ, ಇಲ್ಲ ಅಂತಂದ್ರೆ ನೀವು ಎಂಟ್ರಿ ಮಾಡಿದ ಹಾಗೆ ಆಗಲ್ಲ. ಹಾಗಾಗಿ ಈ ಟೇಬಲ್ ನ ಕೆಳಗಡೆ ಇರುವ ಈ ಒಂದು ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ ಇದೇ ರೀತಿ ನೀವು ಎರಡೂ ತರಗತಿಯ ಅಸೆಸ್ಮೆಂಟ್ ಟೈಪ್ ಅಂದ್ರೆ 1 by 1 ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಬೇಸ್ ಲೈನ್, ಮಿಡ್ ಲೈನ್, ಎಂಡ್ ಲೈನ್ ಅನ್ನ ಎಂಟ್ರಿ ಮಾಡಬೇಕು. ಮಾಹಿತಿಯನ್ನ ಎಂಟ್ರಿ ಮಾಡೋದು ಪೂರ್ಣಗೊಂಡ ನಂತರ ಇಲ್ಲಿರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಮಾಡಿ ಶಿಕ್ಷಕರು ಪ್ರಾರಂಭಿಕ, ಮಧ್ಯಂತರ ಹಾಗೂ ಕೊನೆಯ ಮೌಲ್ಯಮಾಪನದ ದತ್ತಾಂಶವನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಿರುವ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಮುಖ್ಯೋಪಾಧ್ಯಾಯರು ಅವರ ಲಾಗಿನ್ ಆಗಿ ನೋಡ್ಬೇಕು ಅನ್ನೋದನ್ನ ನೋಡೋಣ. ಈ ಒಂದು ಲಾಗಿನ್ ನಲ್ಲಿ SATS ಯೂಸರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಯೂಸರ್ ನೇಮ್ ನಲ್ಲಿ ನಿಮ್ಮ ಶಾಲೆಯ SATS ಅನ್ನು ಲಾಗಿನ್ ಆಗುವ ಸಂದರ್ಭದಲ್ಲಿ ಯೂಸ್ ಮಾಡುವ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ, ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ಎಂಟ್ರಿ ಮಾಡಿ, ನಂತರ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಆದ ನಂತರ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ ಓದು ಕರ್ನಾಟಕ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಗೆ ಅದರಲ್ಲಿ ಬರುವಂತಹ ಓದು ಕರ್ನಾಟಕ ಅಸೆಸ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ಅವಾಗ ಅಸೆಸ್ಮೆಂಟ್ ಡೀಟೇಲ್ಸ್ ವ್ಯೂ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಅಸೆಸ್ಮೆಂಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇ ರೀತಿ ಡೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಗನುಗುಣವಾಗಿ ಮಕ್ಕಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಮತ್ತು ನೀವು ಅಸೈನ್ ಮಾಡಿರುವಂತಹ ಶಿಕ್ಷಕರು ಈ ಒಂದು ಅಸೆಸ್ಮೆಂಟ್ ಅನ್ನ ಎಂಟ್ರಿ ಮಾಡಿದಾರಾ ಇಲ್ವಾ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಬಹುದು. ಅದೇ ರೀತಿ ಎಂಟ್ರಿ ಮಾಡಿದ್ದರೆ ಅದನ್ನ PDF ರೂಪದಲ್ಲಿ ಅಥವಾ ಎಕ್ಸೆಲ್ ರೂಪದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಹಂತದಲ್ಲಿ ಇಟ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮುಖ್ಯೋಪಾಧ್ಯಾಯರು ಯಾವ ರೀತಿಯಾಗಿ ಸಹ ಶಿಕ್ಷಕರಿಗೆ ಓದು ಕರ್ನಾಟಕ ಕಾರ್ಯಕ್ರಮವನ್ನ ಅಸೈನ್ ಮಾಡಬೇಕು, ಅದೇ ರೀತಿ ಅಸೈನ್ ಮಾಡಿರುವಂತಹ ಶಿಕ್ಷಕರು ಲಾಗಿನ್ ಆಗಿ ಯಾವ ರೀತಿಯಾಗಿ ಪ್ರಾರಂಭಿಕ, ಮಧ್ಯಂತರ ಹಾಗೂ ಕೊನೆಯ ಮೌಲ್ಯಮಾಪನದ ದತ್ತಾಂಶವನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು, ಹಾಗೆ ಎಂಟ್ರಿ ಮಾಡಿರುವ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಮುಖ್ಯೋಪಾಧ್ಯಾಯರು ಲಾಗಿನ್ ಆಗಿ ನೋಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.